ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಲೆಫ್ಟ್, ರೈಟ್ ಅಂಡ್ ಸೆಂಟರ್. ಹಲವು ದಿನಗಳಿಂದ ಇದ್ದ ಗೊಂದಲ ಪರಿಹಾರಗೊಂಡಿದೆ. 22ನೇ ತಾರೀಖು ಅಯೋಧ್ಯೆಯಲ್ಲಿ ನಡೆಯುವ ಭವ್ಯ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಹೋಗುತ್ತೋ ಇಲ್ಲವೋ ಅನ್ನುವ ಪ್ರಶ್ನೆ ಇತ್ತು. ಹೋಗುವ ಸಾಧ್ಯತೆಗಳ ಹೆಚ್ಚು ಅನ್ನುವ ಲಕ್ಷಣಗಳು ಕಾಣಿಸ್ತಾ ಇದೆ. ಆದರೆ ಇವತ್ತು ಎಐಸಿಸಿಯಿಂದ ಏಕಾಏಕಿ ಬಿಡುಗಡೆಯಾದ ಅಧಿಕೃತ ಹೇಳಿಕೆಯಲ್ಲಿ 22ನೇ ತಾರೀಖಿನ ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮದಿಂದ ದೂರ ಉಳಿಯುವ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ. ಸ್ಪಷ್ಟಗೊಳಿಸ್ತಾ ಇದೆ ಹೇಳಿಕೆ. ಅಪೂರ್ಣ ಮಂದಿರವನ್ನ ಚುನಾವಣಾ ಕಾರಣಕ್ಕಾಗಿ ಉದ್ಘಾಟನೆ ಮಾಡ್ತಾ ಇದ್ದೀರಿ. ರಾಮನ ಬಗ್ಗೆ ದೇಶದ ಜನರಿಗೆ ಇರುವ ಭಾವನೆಗಳನ್ನ ಕಾಂಗ್ರೆಸ್ ಗೌರವಿಸುತ್ತೆ. ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಕಾಂಗ್ರೆಸ್ ಗೌರವಿಸುತ್ತೆ. ಆದರೆ ಅಯೋಧ್ಯೆಯಲ್ಲಿ ನಡೀತಾ ಇರೋದು RSS ಬಿಜೆಪಿ ಕಾರ್ಯಕ್ರಮ. ಆದ್ದರಿಂದ ನಾವು ಈ ಆಹ್ವಾನವನ್ನು ನಿರಾಕರಿಸುತ್ತಿದ್ದೇವೆ ಅಂತ ಎಐಸಿಸಿಯಿಂದ ಹೊರಡಿಸಲಾದ ಪ್ರೆಸ್ ನೋಟ್ ಹೇಳ್ತಾ ಇದೆ. ಇದೊಂದು ನಿರ್ಧಾರಕ್ಕೆ ಬರೋದಕ್ಕಿಂತ ಮುಂಚೆ ಹಲವು ದಿನಗಳ ಬ್ರೇನ್ ಸ್ಟಾರ್ಮಿಂಗ್ ಆಗಿದೆ ಕಾಂಗ್ರೆಸ್ ಒಳಗಡೆ. ಮಂದಿರ ನಿರ್ಮಾಣ ಮಾಡ್ತಾ ಇರುವ ಟ್ರಸ್ಟ್ ಕಡೆಯಿಂದ ಕಾಂಗ್ರೆಸ್ ಮುಖಂಡರಿಗೆ ಆಹ್ವಾನ ಬಂದು ವಾರಗಳಾಗಿದೆ. ಆವಾಗಿನಿಂದ ಈಗಿನ ತನಕ ಬ್ರೇನ್ ಸ್ಟಾರ್ಮಿಂಗ್ ಮಾಡಿದ್ದಾರೆ. ಹೋದ್ರೆ ಏನು ಲಾಭ, ಹೋಗದೆ ಇದ್ರೆ ಏನು ಲಾಭ. ಡಿಸೆಂಬರ್ 21ನೇ ತಾರೀಕು ಆಹ್ವಾನ ಬಂದಿತ್ತು. ಇವತ್ತು ಜನವರಿ 11, 20 ದಿನ ಬ್ರೇನ್ ಸ್ಟಾರ್ಮಿಂಗ್ ಆಗಿದೆ, ಸಮಾಲೋಚನೆಗಳಾಗಿದ್ದಾವೆ. ಹೋಗಬೇಕಾ ಹೋಗಬಾರ್ದಾ? ಅಂತಿಮವಾಗಿ ಹೋಗುವುದು ಬೇಡ ಅನ್ನುವ ತೀರ್ಮಾನಕ್ಕೆ ಕಾಂಗ್ರೆಸ್ ಬಂದಿದೆ. ಇದು RSS ಬಿಜೆಪಿ ಕಾರ್ಯಕ್ರಮ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಮಾತಾಡಿದ್ರು. ದಿಗ್ವಿಜಯ್ ಸಿಂಗ್ ಆಹ್ವಾನ ಬಂದಾಗ ಈ ಆಹ್ವಾನದ ಬಗ್ಗೆ ಸೋನಿಯಾ ಗಾಂಧಿ ಅವರು ಪಾಸಿಟಿವ್ ಆಗಿದ್ದಾರೆ. ಯಾಕೆ ಹೋಗಬಾರ್ದು? ರಾಮ ಏನು ಬಿಜೆಪಿ ಆಸ್ತಿನ? ಸೋನಿಯಾ ಗಾಂಧಿ ಅವರು ಬಹಳ ಪಾಸಿಟಿವ್ ಆಗಿದ್ದಾರೆ. ಹೋಗುವ ಸಾಧ್ಯತೆಗಳಿದೆ. ಅಕಸ್ಮಾತ್ ಅವರು ಹೋಗದಿದ್ರೆ ಕಾಂಗ್ರೆಸ್ನಿಂದ ಒಂದು ನಿಯೋಗ ಹೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ ಅಂತ ಹೇಳಿದ್ರು. ಅವರು ಹೇಳಿದ ನಂತರ, ಯಾಕಂದ್ರೆ ಗಾಂಧಿ ಕುಟುಂಬಕ್ಕೆ ಆತ್ಮೀಯರು, ಅವರು ಹೇಳಿದ ನಂತರ ಕಾಂಗ್ರೆಸ್ ಹೋಗಬಹುದು ಅನ್ನುವ ಚರ್ಚೆಗಳು ಬಹಳ ಜೋರಾಗಿದೆ. ಅನೇಕ ಕಾಂಗ್ರೆಸ್ ಮುಖಂಡರು ಅದೇ ಧಾಟಿಯಲ್ಲಿ ಮಾತಾಡಿದರು. 2 ದಿನಗಳ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 22ನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುವ ದಿವಸ ಕರ್ನಾಟಕದಲ್ಲಿ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಆಗಬೇಕು ಅಂತ ಆದೇಶ ಹೊರಡಿಸಿತು. ಮುಜರಾಯಿ ಸಚಿವರು ರಾಮಲಿಂಗಾರೆಡ್ಡಿ ಅವರು ಆದೇಶ ಹೊರಡಿಸಿದರು. ಅವಾಗ ಇನ್ನೂ ಸ್ಪಷ್ಟವಾಗಿ ಅನ್ನಿಸ್ತಿಲ್ಲ ಕಾಂಗ್ರೆಸ್ ಮುಖಂಡರು ಭಾಗವಹಿಸ್ತಾರೆ ಇದರಲ್ಲಿ. ನಿನ್ನೆ ರಾಜ್ಯ ಕಾಂಗ್ರೆಸ್ ಸರಣಿ ಟ್ವೀಟ್ಗಳನ್ನು ಮಾಡ್ತು. ಈ ರಾಮ ಮಂದಿರ ನಿರ್ಮಾಣವಾಗುವಲ್ಲಿ ಕಾಂಗ್ರೆಸ್ನ ಕೊಡುಗೆಯೂ ಇದೆ, ಕಾಂಗ್ರೆಸ್ಸಿನ ಅನೇಕ ಕೊಡುಗೆಗಳಿದ್ದಾವೆ ಅಂತ ಬುಲೆಟ್ ಪಾಯಿಂಟ್ಸ್ ಹಾಕಿ ಟ್ವೀಟ್ ಮಾಡ್ತು. ಅವಾಗ ಮತ್ತೂ ಅನ್ನಿಸ್ತು ಇಲ್ಲ ಕಾಂಗ್ರೆಸ್ ಭಾಗವಹಿಸುತ್ತಿದ್ರಲ್ಲಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇರುವ ಕ್ರೆಡಿಟ್ ಅನ್ನ ಹೋಲ್ಸೇಲ್ ಆಗಿ ಬಿಜೆಪಿ ಅವರು RSSನವರು ತಗೊಳ್ಳೋದಕ್ಕೆ ಕಾಂಗ್ರೆಸ್ ಬಿಡೋದಿಲ್ಲ. ಇದಕ್ಕೆ ಬಹಳ ಅಲ್ಲ ಸ್ವಲ್ಪ ಕೊಡುಗೆ ನಮ್ಮದೂ ಇದೆ ಅಂತ ಕಾಂಗ್ರೆಸ್ನವರು ಹೋಗ್ತಾರೆ ಅಂತ ಅನಿಸಿತ್ತು ನಿನ್ನೆಯ ಸರಣಿ ಟ್ವೀಟ್ಗಳನ್ನು ನೋಡಿದಾಗ. ಇವತ್ತು ಮಧ್ಯಾಹ್ನ ಬಂತು ಕಮ್ಯುನಿಕೇಷನ್, ಅಧಿಕೃತ ಕಮ್ಯುನಿಕೇಷನ್ ಎಐಸಿಸಿಯಿಂದ. ಅವ್ರು ಹೋಗ್ತಾ ಇಲ್ಲ, ಬಿಜೆಪಿ RSSನ ಕಾರ್ಯಕ್ರಮ ಅಂತ ಹೇಳಿದ್ದಾರೆ.
ಪ್ರಮುಖ ರಾಜಕೀಯ ಪಕ್ಷಗಳ ಅಧ್ಯಕ್ಷರು ಮತ್ತು ಹಿರಿಯರಿಗೆ ಟ್ರಸ್ಟ್ ಆಹ್ವಾನ ಕೊಟ್ಟಿತ್ತು. ಲೋಕಸಭೆಯಲ್ಲಿ ವಿಪಕ್ಷ ನಾಯಕರು, ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರು, ಲೋಕಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರು, ರಾಜ್ಯಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರಿಗೆ ಆಹ್ವಾನ ಕೊಟ್ಟಿತ್ತು. ಮಾಜಿ ಪ್ರಧಾನಿಗಳಿಬ್ಬರಿದ್ದಾರೆ, ಇಬ್ಬರಿಗೂ ಆಹ್ವಾನ ಕೊಟ್ಟಿತ್ತು ಟ್ರಸ್ಟ್. ಆ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಸಿಗೆ 4 ಆಹ್ವಾನಗಳು ಸಿಕ್ಕಿವೆ. ಕಾಂಗ್ರೆಸ್ನ ಸುಪ್ರೀಂ ಲೀಡರ್ ಅನ್ನುವ ಕಾರಣಕ್ಕೆ ಸೋನಿಯಾ ಗಾಂಧಿ ಅವರಿಗೆ, ಲೋಕಸಭೆಯಲ್ಲಿ ವಿಪಕ್ಷ ನಾಯಕರು ಅನ್ನುವ ಕಾರಣಕ್ಕೆ ಪಶ್ಚಿಮ ಬಂಗಾಳದಿಂದ ಸಂಸದರು ಆಗಿರುವ ಅಧೀರ್ ರಂಜನ್ ಚೌಧರಿ ಅವರು, ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರು ಅನ್ನುವ ಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಮತ್ತು ಮಾಜಿ ಪ್ರಧಾನಿ ಅನ್ನುವ ಕಾರಣಕ್ಕೆ ಮನಮೋಹನ್ ಸಿಂಗ್ ಅವರಿಗೆ. ಕಾಂಗ್ರೆಸ್ನ ಈ 4 ಜನ ಮುಖಂಡರಿಗೆ ಟ್ರಸ್ಟ್ ಆಹ್ವಾನವನ್ನು ತಲುಪಿಸಿತ್ತು. ಇವತ್ತು ಹೇಳಿದ್ದಾರೆ, ನಾವು ಯಾರೂ ಭಾಗವಹಿಸ್ತಾ ಇಲ್ಲ. ಇದರ ಬಗ್ಗೆ ಪ್ರತಾಪ್ ಸಿಂಹ ಮತ್ತು ಸಿ.ಟಿ. ರವಿ ಮಾತಾಡಿದ್ದಾರೆ, ಕೇಳಿಸ್ಬೇಕು. ವಿಚಾರ ಬಂದಾಗ ಸುಪ್ರೀಂ ಕೋರ್ಟ್ಗೆ ರಾಮ ಸೇತುವಿನ ಬಗ್ಗೆ ಒಂದು ಅಫಿಡವಿಟ್ ಸಲ್ಲಿಸಬೇಕಾದ್ರೆ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು UPA ಸರ್ಕಾರ ಅಫಿಡವಿಟ್ ಅನ್ನು ಸಲ್ಲಿಸಿತು. ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿದ್ದಂತಹ ಖ್ಯಾತ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ಅವರ ಮುಖಾಂತರ ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿಸಿ ರಾಮ ಜನ್ಮಭೂಮಿ ತೀರ್ಪನ್ನ ಕೊಡಬಾರದು, ಯಾವ ಮುಸಲ್ಮಾನ ಸಮುದಾಯಕ್ಕೆ ನೋವಾಗುತ್ತೆ, ದೇಶದಲ್ಲಿ ಗಲಭೆ ಆಗುತ್ತೆ, ರಾಮ ಅನ್ನೋನೊಬ್ಬ ಕಾಲ್ಪನಿಕ ವ್ಯಕ್ತಿ, ಅದಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಮುಂದೆ ವಾದವನ್ನು ಮಂಡಿಸಿದಂತ ಕಾಂಗ್ರೆಸ್ನಿಂದ ಇನ್ನೇನನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಅವ್ರು ಯಾವತ್ತೂ ರಾಮ ಭಕ್ತರಲ್ಲ ಅನ್ನೋದು ಅವರ ನಡತೆಯಿಂದಲೇ ತೋರಿದ್ದಾರೆ. ಆದ್ರೆ ದುರದೃಷ್ಟವಶಾತ್ ಯಾವ ಗಾಂಧೀಜಿಯನ್ನು ಹೆಸರೇಳ್ಕೊಂಡು ಕಾಂಗ್ರೆಸ್ನವರು ರಾಜಕಾರಣ ಮಾಡ್ತಾರೆ, ಆ ಗಾಂಧೀಜಿಯವರೇ ರಾಮನ ಪರಮ ಭಕ್ತರಾಗಿದ್ರು, ಈ ದೇಶ ರಾಮರಾಜ್ಯವಾಗಬೇಕು ಅಂತ ಕನಸು ಕಂಡಿದ್ರು. ಆ ಗಾಂಧೀಜಿಯನ್ನ ಇವರು ನೋಟಲ್ಲಿ ಮಾತ್ರ ಪ್ರೀತಿಸ್ತಾರೆ, ರಾಜಕಾರಣಕ್ಕಷ್ಟೇ ಪ್ರೀತಿಸ್ತಾರೆ ಹೊರತು ಗಾಂಧೀಜಿಯವರ ಯಾವ ಆದರ್ಶಗಳನ್ನು ಅವರು ಪಾಲಿಸಲ್ಲ ಅನ್ನೋದು, ಇವರು ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸುವಂತವ್ರು, ರಾಮನನ್ನ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳುವಂತವ್ರು. ಬಹುಶಃ ರಾಮನಿಗೂ ಕಾಂಗ್ರೆಸ್ನವ್ರು ಬರೋದು ಬೇಡ ಅಂತ ಇರಬಹುದು. ಅವನ ಇಚ್ಛೆ ಅಂತಾನೆ ಎಲ್ಲವೂ ನಡೆಯೋದು. ಮಂದಿರ ನಿರ್ಮಾಣಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಅಡೆತಡೆ ಕೊಡ್ತಾ ಬಂದಂತ ಈ ಜನ ಅಲ್ಲಿ ಬರೋದು ಬೇಡ ಅಂತ ಇರಬಹುದು. ಇವರಿಗೂ ಅನ್ಸಿರ್ಬೋದು ನಾವ್ ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗೋದು ಅಂತ ಹೇಳಿ. ನೋಡಿ, ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಸಲ್ಲಿಸಿದಂತ ಪ್ರಮಾಣ ಪತ್ರ ಸಲ್ಲಿಸಿದ ಮಹಾನುಭಾವರು ಇವರು. ಹಾಗಾಗಿ ರಾಮನಿಗೂ ಇಚ್ಛೆ ಇಲ್ಲ ಅವರು ಬರಬೇಕು ಅನ್ನೋದು, ಎಲ್ಲವೂ ರಾಮನ ಇಚ್ಛೆ ಅಂತಾನೆ ನಡೆದಿದೆ. ಮುಸ್ಲಿಂ ಲೀಗ್ನವರು ಕರೆದ್ರೆ ದಾವತ್ತಿಗೆ ಹೋಗಬಹುದು, ಮುಸ್ಲಿಂ ಲೀಗ್ನವರು ಕರೆಯುವ ದಾವತ್ತಿಗೆ ಹೋಗ್ಬೋದು. ಆದ್ರೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗ್ಲಿಕ್ಕೆ ಮಾತ್ರ ನಿಮಗೆ ಸಂಕಟ. ಏನಾಗುತ್ತೋ ಅದು ಒಳ್ಳೇದಕ್ಕೆ, ನೀವು ಹೋಗದೇ ಇರೋದು ನೀವು ಹೋಗಬಾರದು ಅಂತ ನಿರ್ಣಯ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ವಿಚಿತ್ರ ಅಂದರೆ AICC ತೆಗೆದುಕೊಂಡಿರುವ ಈ ನಿರ್ಣಯವನ್ನು ಸಮರ್ಥಿಸೋದಕ್ಕೆ KPCCಯಿಂದ ಯಾರೂ ಬರಬಾರ್ದು ಅಂತ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕೇಂದ್ರ ಕಾಂಗ್ರೆಸ್ ತೆಗೆದುಕೊಂಡಿರುವ ನಿರ್ಣಯವನ್ನು ಸಮರ್ಥಿಸೋದಕ್ಕೆ ರಾಜ್ಯ ಕಾಂಗ್ರೆಸ್ನಿಂದ ಯಾರೂ ಬರಬಾರ್ದು ಅಂತ ರಾಜ್ಯ ಕಾಂಗ್ರೆಸ್ ನಿರ್ಣಯ ತೆಗೆದುಕೊಂಡಿದೆ. ಇವತ್ತು ಕಾಂಗ್ರೆಸ್ ಗೆಸ್ಟ್ ಇಲ್ಲ, ಕಾಂಗ್ರೆಸ್ಸಿನ ಪ್ಯಾನಲಿಸ್ಟ್ ಇಲ್ಲ, ತಮ್ಮದೇ ಕೇಂದ್ರ ಸಮಿತಿ ತೆಗೆದುಕೊಂಡಿರುವ ನಿರ್ಣಯ. ವಿಚಿತ್ರ ಅನ್ಸುತ್ತೆ ನನಗೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ JDSನಿಂದ ದೇವರಾಜ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ BJPಯಿಂದ ಅಶ್ವತ್ಥ ನಾರಾಯಣ ಅವರು ಜಾಯ್ನ್ ಆಗ್ತಾರೆ. ಮಹೇಶ್ ಚಂದ್ರಗುರು ನಿವೃತ್ತ ಪ್ರಾಧ್ಯಾಪಕರು ಮೈಸೂರಿನಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ರಿಯಾಜ್ ಮುಸ್ಲಿಂ ಮುಖಂಡರು ಶಿವಮೊಗ್ಗದಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ನಾನು ಈ ಬ್ರೇನ್ ಸ್ಟಾರ್ಮಿಂಗ್ ಬಗ್ಗೆ ಮಾತಾಡ್ತಾ ಇದ್ದೆ. 21ನೇ ತಾರೀಕು ಇವರಿಗೆ ಆಹ್ವಾನ ಕೊಟ್ಟಿತ್ತು. 20 ದಿವಸ ಯೋಚನೆ ಮಾಡಿ ಇಂಥದ್ದೊಂದು ನಿರ್ಣಯ ತಗೊಂಡಿದ್ದಾರೆ. ಏನು ಯೋಚನೆ ಮಾಡಿರ್ಬೋದು? ವಾಟ್ ವೆಂಟ್ ಬಿಹೈಂಡ್ ದಿಸ್ ಡಿಸಿಷನ್? ಅಜಿತ್ ನೋಡಿ, ನನಗನ್ಸುತ್ತೆ 2-3 ಸಂಗತಿಗಳು ಕಾಂಗ್ರೆಸ್ನ ಈ ನಿರ್ಣಯಕ್ಕೆ ಕಾರಣ ಆಗಿರ್ಬೋದು ಅಂತ ಅನಿಸುತ್ತೆ. ಒಂದು, ನಾವು ಇದನ್ನು ಡಿಟೇಲ್ ಆಗಿ ಚರ್ಚೆ ಮಾಡಿದ್ವಿ. ಪಂಡಿತ್ ನೆಹರು ಸೋಮನಾಥ್ ಮಂದಿರದ ಉದ್ಘಾಟನೆಗೆ ಹೋಗಿರಲಿಲ್ಲ. ಈಗ ಇಡೀ ಒಂದು ರಾಮ ಮಂದಿರದ ವಿಷಯವನ್ನು BJP ಮತ್ತು ಸಂಘ ಪರಿವಾರ ಅದನ್ನು ಮುನ್ನಡೆಸ್ತಾ ಇದೆ. ಆ ಸಂದರ್ಭದಲ್ಲಿ ನಾವು ಹಿಂದೆ ನೆಹರು ಹೋಗಿರಲಿಲ್ಲ, ಈಗ ನಾವೇನಾದರೂ ಹೋದರೆ ಅದು ಕಾಂಗ್ರೆಸ್ನ ಮುಸ್ಲಿಂ ವೋಟ್ ಬ್ಯಾಂಕ್ ಮೇಲೆ ಏನು ಪರಿಣಾಮ ಬೀರುತ್ತೆ, ಕಾಂಗ್ರೆಸ್ನ ಲೆಫ್ಟ್ ಲೀನಿಯಂಟ್ ಇರ್ತಕ್ಕಂಥ ವೋಟ್ ಬ್ಯಾಂಕ್ ಮೇಲೆ ಏನು ಪರಿಣಾಮ ಬೀರುತ್ತೆ, ದ್ಯಾಟ್ ಈಸ್ ದ ಬೇಸ್ ವೋಟ್ ಆಫ್ ಕಾಂಗ್ರೆಸ್.
ಅದು ಪ್ರಾಯಶಃ ಕಾಂಗ್ರೆಸ್ ನಾಯಕರ ಈ ರೀತಿಯ ನಿರ್ಣಯಕ್ಕೆ ಮುಖ್ಯ ಕಾರಣ ಅಂತ ನನಗನ್ಸುತ್ತೆ. ನಂಬರ್ 1. ಓಕೆ ಓಕೆ. ನಂಬರ್ 2, ಕಾಂಗ್ರೆಸ್ ಕಳೆದ ಕೆಲ ದಿನಗಳಿಂದ ಇಂಡಿಯಾ ಒಕ್ಕೂಟದ ರಚನೆ ಮಾಡಿದೆ. ಈಗ ಇಂಡಿಯಾ ಒಕ್ಕೂಟದಲ್ಲಿರ್ತಕ್ಕಂಥ ಪಕ್ಷಗಳು ಯಾವ್ಯಾವು ಅಂತಕ್ಕಂಥದ್ದು ನೋಡಿದರೆ, ನೀವು ಶಿವಸೇನೆ ಒಂದನ್ನು ಬಿಟ್ಟು ಮತ್ತು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಕೂಡ ಒಂದು ಜಾತೀಯ ಪಾರ್ಟಿ, ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಮರಾಠ ಸಮುದಾಯದ ಒಂದು ಪಾರ್ಟಿ ಅನ್ನೋದು ಬಿಟ್ಟರೆ ಉಳಿದೆಲ್ಲ ಬಹುತೇಕ ಪಾರ್ಟಿಗಳು ನಿರ್ಭರ ಆಗಿರ್ತಕ್ಕಂಥದ್ದು ಆಯಾಯ ರಾಜ್ಯಗಳ ಮುಸ್ಲಿಂ ಮತಗಳ ಮೇಲೆ. ಟೇಕ್ ಫಾರ್ ಎಕ್ಸಾಂಪಲ್ ಲಾಲೂ ಪ್ರಸಾದ್ ಯಾದವ್. ಹೌದು ಹೌದು. ಈಗ ಲಾಲೂ ಪ್ರಸಾದ್ ಯಾದವ್ ಅವರ ಭ್ರಷ್ಟಾಚಾರದ ಆರೋಪದ ಬಗ್ಗೆ ಏನೇ ಇದ್ದರೂ ಕೂಡ ನೀವು ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಅಂತ ಒಂದು ಪದ ಇದೆ, ಅದನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ ಅನ್ನೋದನ್ನು ಲಾಲು ಪದೇ ಪದೇ ಹೇಳ್ಕೊಳ್ತಾ ಇರ್ತಾರೆ. ಅವರು ಅಡ್ವಾಣಿಯವರ ರಥಯಾತ್ರೆಯನ್ನು ತಡೆದು MY ಕಾಂಬಿನೇಷನ್, ಮುಸ್ಲಿಂ ಯಾದವ್ ಕಾಂಬಿನೇಷನನ್ನು ರಚಿಸಿದ್ರು. ಆಗಿನಿಂದ ಕೂಡ ಮುಸ್ಲಿಮರು ಬಿಹಾರದಲ್ಲಿ ನಂಬುವ ಏಕೈಕ ನಾಯಕ ಲಾಲೂ ಪ್ರಸಾದ್ ಯಾದವ್. ಆ ಕಾರಣದಿಂದ ಲಾಲು ವ್ಯಗ್ರರಾಗ್ತಾರೆ ಅನ್ನುವ ಆತಂಕ ಇರಬಹುದು. ಪಕ್ಕದಲ್ಲಿ ಅಖಿಲೇಶ್ ಯಾದವ್ ಇದ್ದಾರೆ ಉತ್ತರ ಪ್ರದೇಶದಲ್ಲಿ. ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದ ನಂತರ ಮುಸ್ಲಿಂ ಮತಗಳು ಮಾಯಾವತಿಯಿಂದ ಕೂಡ ಶಿಫ್ಟ್ ಆಗಿ ಅವು ಪೂರ್ತಿಯಾಗಿ ಅಖಿಲೇಶ್ ಯಾದವ್ರ ತೆಕ್ಕೆಯಲ್ಲಿವೆ. ಚುನಾವಣೆಗೆ 3 ತಿಂಗಳಿರುವಾಗ ಯಾವ ಮುಲಾಯಂ ಸಿಂಗ್ ಯಾದವ್ ಕರಸೇವಕರ ಮೇಲೆ ಗುಂಡು ಹಾರಿಸಿದ್ರು, ಅವರ ಪುತ್ರ ನೀವು ಇಂಡಿಯಾ ಒಕ್ಕೂಟದಲ್ಲಿರುವಾಗ ಕಾಂಗ್ರೆಸ್ ಏಕಾಏಕಿ ಆ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಸಮಾಜವಾದಿ ಪಕ್ಷ ಏನು ಮಾಡಬಹುದು ಅಂತಕ್ಕಂಥದ್ದು ಆತಂಕ. ಮಮತಾ ಬ್ಯಾನರ್ಜಿ ಕೂಡ ಮುಸ್ಲಿಂ ಮತಗಳ ಆಧಾರದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದವರು. CPMನಿಂದ ಈಗ ಬಹುತೇಕ ಮತಗಳು ಮುಸ್ಲಿಂ ಮತಗಳು BJP ಎದುರುಗಡೆ ಇರುವ ಕಾರಣಕ್ಕೋಸ್ಕರ ಮಮತಾ ಬ್ಯಾನರ್ಜಿ ಜೊತೆ ಇವೆ. ಆ ಆತಂಕ ಕೂಡ ಇದೆ. ಇವರು ಯಾರೂ ಬರದೆ ತಾನೊಬ್ಬನೇ ಹೋದರೆ ಒಂದು ಇಂಡಿಯಾ ಒಕ್ಕೂಟದಲ್ಲಿ ತನ್ನ ಸ್ಟ್ಯಾನ್ಸ್ನಲ್ಲಿ ತನ್ನ ಪ್ರಿಟೆನ್ಷನ್ನಲ್ಲಿ ಎಲ್ಲಿ ನಾನು ಸಣ್ಣವರಾಗ್ಬಿಡ್ತೀವಿ ಅನ್ನುವ ಆತಂಕ ಕೂಡ ಇರಬಹುದು. ಓಕೆ ಓಕೆ. 3ನೇ ಅಂಶ ನನಗನ್ಸೋದು ಅಜಯ್, ಅಂದರೆ ಮಿತ್ರ ಪಕ್ಷಗಳ ಜೊತೆಗೆ ವಿವರವಾದ ಚರ್ಚೆ ನಡೆದಿದೆ ಅಂತೀರಿ ನೀವು? ಆಂತರಿಕವಾಗಿ ಚರ್ಚೆ ನಡೆದಿದೆ, ಅಸೆಸ್ಮೆಂಟ್ ನಡೆದಿದೆ, ಪೊಲಿಟಿಕ್ಸ್ ಏನಾಗ್ಬೋದು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆದಿದೆ. ಮತ್ತು ನನಗನ್ಸುತ್ತೆ ಕಾಂಗ್ರೆಸ್ಗೆ ಅನಿಸಿದೆ ಲಾಭ ಹೇಗೂ ನಮ್ಗೆ ಸಿಗೋಲ್ಲ, ಲಾಭ ಪೂರ್ತಿಯಾಗಿ ನರೇಂದ್ರ ಮೋದಿಯವರೇ ಒಯ್ತಾರೆ. ಹಿಂದೂ ಮತಗಳ 30 ವರ್ಷಗಳಿಂದ ಹಿಂದೂ ಮತಗಳು ಹೆಚ್ಚು ಕಡಿಮೆ ಹಿಂದುತ್ವದ ವಿಷಯ ಬಂದಾಗ ಅವು BJP ಕಡೆ ವಾಲ್ತಾ ಇವೆ. ಈಗ ನಾವು ಹೋಗಿ ಇರುವ ಮತಗಳನ್ನು ಕಳೆದುಕೊಳ್ಬೇಕಾ ಅಂತಕ್ಕಂಥದ್ರ ಬಗ್ಗೆ ನನಗನ್ಸುತ್ತೆ ಕಾಂಗ್ರೆಸ್ನಲ್ಲಿ ಚರ್ಚೆ ಇದೆ. ಓಕೆ. ಮತ್ತು ಕಾಂಗ್ರೆಸ್ನಲ್ಲಿ ಹೋಗಬೇಕು ಅನ್ನೋರಿಗಿಂತ ಹೋಗಬೇಕಾ ಅನ್ನೋ ಪ್ರಶ್ನೆ ಕೇಳುವವರ ಸಂಖ್ಯೆ ಜಾಸ್ತಿ ಇದೆ. ಅದು ಕಾಂಗ್ರೆಸ್ನ ಒಂದು ಸೈದ್ಧಾಂತಿಕ ನಿಲುವು ಅಂತ ಅಂದ್ಕೊಳ್ಳಿ. ಆಮೇಲೆ ಹೋಗಬೇಕು ಹೋಗಬಾರದು ಎರಡೂ ಕೂಡ ಓಟಿನ ಲೆಕ್ಕಾಚಾರದ ಮೇಲೇನೆ, ಆಬ್ವಿಯಸ್ಲಿ, ಸಹಜ, ನ್ಯಾಚುರಲಿ. ನನಗನ್ಸುತ್ತೆ ನೋಡಿ, ನಾನು ಅದಕ್ಕೆ ಮೊನ್ನೆ ಹೇಳಿದ್ದೆ, ಬರೀ ಉದ್ಘಾಟನೆಯ ಆಮಂತ್ರಣ ಪತ್ರಿಕೆ ಸಿಕ್ಕಿದೆ ಅನ್ನುವ ಕಾರಣಕ್ಕೋಸ್ಕರ ಹೋಗ್ತೀನಿ ಅಂತಾದರೆ ಪೊಲಿಟಿಕಲ್ ಪಾರ್ಟಿ ಆ ರೀತಿ ನಿರ್ಣಯಗಳನ್ನು ತೆಗೆದುಕೊಳ್ಳಲ್ಲ. ವೇರ್ ಯು ಸ್ಟ್ಯಾಂಡ್, ಕರೆಕ್ಟ್. ನೀವು ನೋಡಿ, ಕಾಂಗ್ರೆಸ್ ಇಸ್ ಎ ಸೆಂಟ್ರಿಸ್ಟ್ ಪಾರ್ಟಿ. ನೀವು ಪಾಶ್ಚಿಮಾತ್ಯ ರಾಷ್ಟ್ರಗಳ ದೃಷ್ಟಿಯಿಂದ ಸೆಕ್ಯುಲರ್ ಸಿದ್ಧಾಂತವನ್ನು ತೆಗೆದುಕೊಳ್ಳೋದಾದರೆ ನಾನು ಚರ್ಚ್ ಜೊತೆಗೂ ಇಲ್ಲ, ನಾನು ಅಲ್ಲೂ ಇಲ್ಲ ಅನ್ನುವ ರೀತಿಯಲ್ಲಿ ನೀವು ಸೆಕ್ಯುಲರ್ ಸಿದ್ಧಾಂತವನ್ನು ತೆಗೆದುಕೊಳ್ತೀರಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ. ಹೌದು. ಭಾರತದ ಕಾಂಟೆಕ್ಸ್ಟ್ನಲ್ಲಿ ಅಥವಾ ಏಷ್ಯಾ ದೇಶಗಳ ಕಾಂಟೆಕ್ಸ್ಟ್ನಲ್ಲಿ ನೀವು ಸೆಕ್ಯುಲರ್ ಅಂತಕ್ಕಂಥದ್ದು ತೆಗೆದುಕೊಳ್ಳುವಾಗ ನಾನು ಇದನ್ನೂ ಗೌರವಿಸ್ತೀನಿ, ನಾನು ಇನ್ನೊಂದನ್ನು ಕೂಡ ಗೌರವಿಸ್ತೀನಿ. ಅಂದರೆ ಸೆಮೆಟಿಕ್ ಮತಗಳ ದೇವರುಗಳನ್ನು ಪ್ರಶ್ನೆ ಬಂದಾಗ ಅದನ್ನು ಗೌರವಿಸ್ತೀನಿ, ಬಹುದೇವತಾರಾಧನೆ ಬಂದಾಗ ಅದನ್ನು ಗೌರವಿಸ್ತೀನಿ ಅಂತಕ್ಕಂಥದ್ದು ಸೆಕ್ಯುಲರ್ ಸಿದ್ಧಾಂತ ಆಗಿರಬೇಕು. ಆದರೆ ಕಾಂಗ್ರೆಸ್ ಏನು ಮಾಡ್ತು ಕಳೆದ 30 ವರ್ಷಗಳಲ್ಲಿ? ಸೆಂಟ್ರಿಸ್ಟ್ ಬಂದು ನಿಲ್ಲೋದು, ಅದು ನಿಧಾನವಾಗಿ ಎಡಗಡೆ ವಾಲ್ತಾ ನೋಡಿ. ಕಾಂಗ್ರೆಸ್ ಲೆಫ್ಟ್ ಆಫ್ ಸೆಂಟ್ರ್ ಸ್ಪೇಸ್ ತೆಗೆದುಕೊಂಡ ಮೇಲೆ CPMನ ಅಸ್ತಿತ್ವವೇ ಮುಗಿದೋಯ್ತು ಅಲ್ವಾ? ಕರೆಕ್ಟ್. ನೀವೀಗ ನಾವು ಹೇಳ್ತೀವಲ್ಲ CPMನ ಅಸ್ತಿತ್ವ ಎಲ್ಲಿದೆ, CPM ಮುಗಿದು, ಕಾಂಗ್ರೆಸ್ ಆ ಸ್ಪೇಸನ್ನು ತೆಗೆದುಕೊಂಡು ಬಿಡ್ತು. ಕರೆಕ್ಟ್. ಆ ಕಾರಣದಿಂದ ನೀವು ಹೋಗಬೇಕೋ ಬೇಡವೋ ಅಂತೂ ತೀರ್ಮಾನ ತೆಗೆದುಕೊಳ್ಳೋದಾದರೆ ವೆದರ್ ಯು ಆರ್ ರೆಡಿ ಟು ಕಮ್ ಟು ಸೆಂಟರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಕಾಂಗ್ರೆಸ್ಗೆ ಐಡಿಯಾಲಜಿಕಲ್ ಡೆಪ್ತನ್ನೇ, ಕಾಂಗ್ರೆಸ್ಗೆ ಆ ರೀತಿಯ ಐಡಿಯಾಲಜಿಕಲ್ ರಿಸ್ಕನ್ನು ತೆಗೆದುಕೊಳ್ಳುವ ಶಕ್ತಿ ಇದೆಯಾ ಅಂತಕ್ಕಂಥದ್ದು ಪ್ರಶ್ನೆ. ಬಟ್ ಇವರು ಒಂದೇ ಸಲ ಇದು ನಿರ್ಣಯ ತೆಗೆದುಕೊಳ್ಳುವ ಮೂಲಕ BJP ನಿರಾಳ ಮಾಡಿಬಿಟ್ರಿ. ಇಲ್ಲದೆ ಹೋದರೆ ನಾವು ಬರ್ತೀವಪ್ಪ ಮಂದಿರದ ಲೋಕಾರ್ಪಣೆಗೆ ಅಂದಿದ್ರೆ BJPಯವರು ಇವರು ಏನೋ ಎಲೆಕ್ಷನ್ ಹಿಂದೂಗಳು ಚುನಾವಣಾ ಸಲುವಾಗಿ ಬರ್ತಿದ್ದಾರೆ ಎಲ್ಲವನ್ನೂ ಹೇಳಬೇಕಾಗಿತ್ತು ಅವ್ರಿಗೆ. ಈಗ ನೋಡಿ ಸಡನ್ನಾಗಿ ತಿರುಗಿ ಬಿದ್ರಿ. ಈಗ ಅಲ್ಲ, ಅದರಲ್ಲಿ ಮುಸ್ಲಿಂ ಲೀಗ್ನ FTR ಕೂಟಕ್ಕೆ ಹೋಗ್ತಾರೆ, ಇವರು ರಾಮ ಮಂದಿರದ ಲೋಕಾರ್ಪಣೆಗೆ ಬರೋದಿಲ್ಲ. ಅದ್ರ ಜೊತೆಗೆ ಕಾಂಗ್ರೆಸ್ಸಿಗೆ ಸಾಫ್ಟ್ ಹಿಂದುತ್ವ ವರ್ಕ್ ಆಗಿದೆ.
ಈ ಸಲ ಬಿಡಿ, ನಾವು ಲಾಸ್ಟ್ ರಾಜಸ್ಥಾನ ಮಧ್ಯಪ್ರದೇಶ ಚುನಾವಣೆಗಳಲ್ಲಿ ನೋಡಿದ್ವಿ. ಟೆಂಪಲ್ ರನ್ ಹ್ಯಾಸ್ ವರ್ಕ್ಡ್ ದೆಮ್. ಆಯ್ತಪ್ಪ, ಉಳಿದಿದ್ದೆಲ್ಲ ಪಕ್ಕಕ್ಕೆ ಚುನಾವಣೆಗೋಸ್ಕರ ನಾವು ಸಾಫ್ಟ್ ಕರ್ನಾಟಕದಲ್ಲೇ ವರ್ಕ್ ಆಯ್ತು. ಕರ್ನಾಟಕದಲ್ಲೇ ವರ್ಕ್ ಆಗಿದೆ. ಅಜಿತ್, ನನಗನ್ಸುತ್ತೆ ನೋಡಿ, ಎರಡು ರೀತಿ ಇವೆ. ಈ ಕಾರ್ಯಕ್ರಮಕ್ಕೆ ಹೋಗಿ 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 ಅಂತಕ್ಕಂಥದ್ದನ್ನು ಹೇಳ್ತಾ ಇರೋರು ಯಾರು, ನೀವು ಹೋದರೆ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಕಾಂಗ್ರೆಸ್ಸಿಗೆ ಗ್ಯಾರಂಟಿ ಇಲ್ಲ. ಆ ರಿಸ್ಕ್ ಮ್ಯಾನೇಜ್ಮೆಂಟ್ ಕಾಂಗ್ರೆಸ್ ಹೇಗೆ, ನೀವೇನಾಗುತ್ತೆ ಅನೇಕ ಬಾರಿ ನೀವು ರಾಮ ಮಂದಿರದ ಉದ್ಘಾಟನೆಗೆ ಹೋಗಬೇಕು 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 ಅಂತ ಹೇಳಿದ ತಕ್ಷಣ, ನೀವು ಹೋಗಿ ಕುಳಿತುಕೊಂಡ ತಕ್ಷಣ ಅವರು ಬೇಸ್ ವೋಟ್ ಬ್ಯಾಂಕ್ ಯಾವ ರೀತಿ ಯೋಚನೆ ಮಾಡುತ್ತೆ ಅದು ಮುಂದೆ. ಈಗ ನೀವು ಅರವಿಂದ್ ಕೇಜ್ರಿವಾಲ್ರಿಗೆ ಆ ಪಾಸ್ಟ್ ಹಿಸ್ಟ್ರಿ ಇಲ್ಲ, ಅವ್ರಿಗೆ 2011 ಮುಂಚೆ ಅವ್ರ ಪಾರ್ಟಿನೇ ಇಲ್ಲ. ಕರೆಕ್ಟ್. ಆದರೆ ನೀವು ಅವ್ರು ಎರಡು ಹೇಳಿದ್ದಾರೆ, ಮಂದಿರ್ ವಹಿ ಬನಾಯಂಗೆ ಅಂತಾರೆ, ತಾರೀಖ್ ನೈ ಬತಾಯಂಗೆ, ಮಂದಿರ್ ವಹಿ ಬನಾಯಂಗೆ, ತಾರೀಖ್ ನೈ ಬತಾಯಂಗೆ ಅಂತಾನು ಹೇಳಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದಮೇಲೆ ದೆಹಲಿಯಿಂದ ಹಿರಿಯ ನಾಗರಿಕರನ್ನು ರಿಯಾಯಿತಿ ದರದಲ್ಲಿ ನಾವು ತೀರ್ಥಯಾತ್ರೆ ಮಾಡಿಸ್ತೀವಿ ಅಂತಲೂ ಹೇಳಿದ್ದಾರೆ. ಆದ್ದರಿಂದ ಈಸ್ ಬ್ಯಾಲೆನ್ಸ್. ಅಲ್ಲ ನೋಡಿ, ಕಾಂಗ್ರೆಸ್ ಏನೇ ನಿರ್ಣಯ ತೆಗೆದುಕೊಂಡ್ರೂ ಕೂಡ ಅದರಲ್ಲಿ ರಿಸ್ಕ್ ಇದೆ. ಈ ನಿರ್ಣಯಕ್ಕೂ ರಿಸ್ಕ್ ಇದೆ, ಹೋಗಿದ್ರೂ ರಿಸ್ಕ್ ಇತ್ತು. ನನಗನ್ಸುತ್ತೆ ಕಾಂಗ್ರೆಸ್ ಸೇಫ್ ಆಡ್ಲಿಕ್ಕೆ ಹೊರಟಿದೆ. ಓಕೆ, ಹೋಗಿ ರಿಸ್ಕ್ ತೆಗೆದುಕೊಳ್ಳೋಕ್ಕಿಂತ ನಮ್ಮದು 30 ವರ್ಷದಿಂದ ಏನು ಸ್ಟ್ಯಾಂಡ್ ಇದೆ ಅದನ್ನೇ ಸ್ಟಿಕ್ ಆನ್ ಆಗಿ ಹೋಗದೇ ಇರೋದು ಉತ್ತಮ. ಅಂದರೆ ನೀವು ಹೇಳೋದು ಕರ್ನಾಟಕ ಕಾಂಗ್ರೆಸ್ಸು ನ್ಯಾಷನಲ್ ಕಾಂಗ್ರೆಸ್ಸು ದೇ ಆರ್ ನಾಟ್ ಇನ್ ಸಿಂಕ್, ನಾಟ್ ಇನ್ ಲೈನ್ ಅಂತನಾ? ನನ್ನ ಏನ್ರಿ ಅಂದರೆ ಈ ಕ್ರೆಡಿಟ್ ನಮಗೆ ಬರಬೇಕು. ಗೇಟ್ ತೆಗೆಸಿದ್ದು ರಾಜೀವ್ ಗಾಂಧಿ, ಪೂಜೆ ಶುರುವಾಗಿದ್ದು ಕಾಂಗ್ರೆಸ್ನಿಂದ. ನೋಡಿ, ಕೇಂದ್ರದ ರಾಜಕಾರಣದ ಪರಿಪ್ರೇಕ್ಷ್ಯದಲ್ಲಿ ತೆಗೆದುಕೊಳ್ಳತಕ್ಕಂಥ ಒಂದು ಈ ನಿರ್ಣಯ ಆಗಿದ್ರು ಕೂಡ ರಾಜ್ಯವಾರು ಕಮಲ್ನಾಥ್ ಸಾಫ್ಟ್ ಹಿಂದುತ್ವ ಪ್ರಯೋಗ ಮಾಡ್ತಿದ್ರು. ಗುಜರಾತ್ನಲ್ಲಿ ಸ್ವತಃ ರಾಹುಲ್ ಗಾಂಧಿ ಜನವಾರ ಹಾಕ್ಕೊಂಡು ಹೋಗಿಸೋ ಯಾವುದೋ ಮಂದಿರಕ್ಕೆ ಹೋಗಿದ್ರು. ಕರ್ನಾಟಕದಲ್ಲಿ DK ಶಿವಕುಮಾರ್ ನಿನ್ನೆ ಅಷ್ಟು ಹೇಳಿದರು, ನಾನು ರಾಮ ಭಕ್ತ, ಆಂಜನೇಯ ಭಕ್ತ, ನಾನು ಆ ಭಕ್ತ, ನಾನು ಈ ಭಕ್ತ, ಎಲ್ಲವನ್ನೂ ಕೂಡ ಹೇಳಿದರು. ಆದರೆ ನನಗನ್ಸುತ್ತೆ ರಾಷ್ಟ್ರೀಯ ದೃಷ್ಟಿಕೋನದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಒಂದು ಹೆಜ್ಜೆ ಮುಂದೆ ಹೋಗಿದ್ರೆ ಇದಕ್ಕೊಂದು ಜನಪ್ರಿಯತೆ ಬೇಕಾಗುತ್ತೆ ಜಿತ್, ಈ ರೀತಿಯ ನಿರ್ಣಯಗಳನ್ನು. ಅಂದರೆ ಈಗ ನಾನು ಹಾಗೆ ಒಂದು ಹೇಳ್ತೀನಿ, ಅಡ್ವಾಣಿ ಪಾಕಿಸ್ತಾನಕ್ಕೆ ಹೋದರು, ಜಿನ್ನಾ ಸಮಾಧಿಗೆ ಹೋದರು. ಹೌದು, ಅಡ್ವಾಣಿಯವ್ರ ಸ್ಥಿತಿ ಏನಾಯಿತು ವಾಪಸ್ ಬಂದಾಗ? ಜಿನ್ನಾ ಜಾತ್ಯತೀತ ಅಂತಲೂ ಹೇಳ್ಬಿಟ್ರು. ಚೈನಾದಲ್ಲಿ ಕಮ್ಯುನಿಸ್ಟರು ಜನಪ್ರಿಯರಿದ್ದಾರೆ, ಸಾಮರ್ಥ್ಯ ಇದೆ. ಕಮ್ಯುನಿಸಂ ಸಿದ್ಧಾಂತಕ್ಕೆ ತೀವ್ರ ವಿರೋಧ ಇರತಕ್ಕಂಥ ಕ್ಯಾಪಿಟಲಿಸ್ಟ್ ಸಿದ್ಧಾಂತವನ್ನು ಚೈನಾದ ಕಮ್ಯುನಿಸ್ಟರು ತೆಗೆದುಕೊಂಡ್ರು. ದಟ್ ಇಸ್ ದಕ್ಕಿಸ್ಕೊಂಡ್ರು. ದಟ್ ಈಸ್ ರಿಸ್ಕ್ ಟೇಕಿಂಗ್. ಇವತ್ತು ಕಾಂಗ್ರೆಸ್ಗೆ ರಿಸ್ಕ್ ತೆಗೆದುಕೊಳ್ಳುವ ಎಬಿಲಿಟಿ, ಸಾಮರ್ಥ್ಯ, ನಾಯಕತ್ವ, ಜನಪ್ರಿಯತೆ ಯಾವುದೂ ಇಲ್ಲ. ಇದನ್ನು ಹೀಗಿರುವಾಗ ನಿರ್ಣಯಗಳನ್ನು ತೆಗೆದುಕೊಂಡು ಅದನ್ನು ದಕ್ಕಿಸ್ಕೊಳ್ಳೋದು ಹೇಗೆ? ಹೀಗಾಗಿ ಒಂದು ಕ್ವಶನ್ ರೇಸ್ ಮಾಡಿದ್ರು, ಕೋರ್ ವೋಟ್ ಬ್ಯಾಂಕ್ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಮಂದಿರದ ಲೋಕಾರ್ಪಣೆಗೆ ಹೋದ್ರೆ ಅನ್ನೋ ಕನ್ಫ್ಯೂಷನ್ ಇದೆ ಅಂತ ಕೇಳೋಣ. ರಿಯಾಜ್ ಅವರೇ, ಕೋರ್ ವೋಟ್ ಬ್ಯಾಂಕ್ ಹೆಂಗೆ ರಿಯಾಕ್ಟ್ ಮಾಡುತ್ತೆ? ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕು ಅಕಸ್ಮಾತ್ ಹೋಗಿ ಪೂಜೆಯಲ್ಲಿ ಕುತ್ಕೊಂಡ್ಬಿಟ್ರೆ? ಈಗ ಹೋದ್ ಬಾರಿ ನಾನು ಒಂದು ಮಾತು ಹೇಳಿದ್ದೆ, ರಾಮ ಮಂದಿರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೆ ಕಾಂಗ್ರೆಸ್ ಅಂತ. ರಾಮ ಮಂದಿರ ಉದ್ಘಾಟನೆಗೆ ಹೋದ್ರೂ ಲಾಭ ಇಲ್ಲ, ಹೋಗದೆ ಇದ್ರು ಮುಸಲ್ಮಾನರಿಗೆ ಏನು ನಷ್ಟನೂ ಇಲ್ಲ. ಯಾಕಂದ್ರೆ ನಮಗೆ ಅದರಿಂದ ಯಾವುದೇ ರೀತಿಯ ನಮ್ಮ ಇದಕ್ಕೆ ಸಂಬಂಧನೇ ಇಲ್ಲ. ರಾಮ ಮಂದಿರ ಈಗ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ. ಆದ್ರೆ ಕಾಂಗ್ರೆಸ್ನವರಿಗೆ ಬಿಜೆಪಿಯವರು ರಾಜಕೀಯ ಪ್ರೇರಿತ RSS ಮತ್ತೆ ಬಿಜೆಪಿಯ ಕಾರ್ಯಕ್ರಮ ಅನಿಸಿದೆ. ಹಾಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದು ನಗರಗಳಲ್ಲಿ ರಾಮ ಮಂದಿರ ಇದೆ. ಆದರೆ ಇವ್ರು ರಾಜಕೀಯವನ್ನು ದೇವ್ರು ಇವ್ರನ್ನ ಕಾಪಾಡ್ತಾ ಇದೆಯೋ ಅಥವಾ ದೇವರನ್ನ ಇವ್ರು ಕಾಪಾಡ್ತಾ ಇದಾರೆ ಅನ್ನೋದನ್ನ ಗೊತ್ತಾಗ್ತಾ ಇಲ್ಲ. ಅವರು ದೇವ್ರು ನಮ್ಮನ್ನ ಕಾಪಾಡ್ತಾ ಇದೆ ಅಂತ ಕಾಂಗ್ರೆಸ್ನವ್ರು ತಿಳ್ಕೊಂಡಿದೆ. ಆದರೆ ಬಿಜೆಪಿಯವರು ದೇವರನ್ನೇ ಕಾಪಾಡಕ್ಕೆ ಹೊರಟಿದ್ದಾರೆ. ರಾಮ ಮಂದಿರ ಹೆಸರಲ್ಲಿ ಚುನಾವಣೆ ಮಾಡಕ್ಕೆ ಹೋಗಿದ್ದಾರೆ. ಅವರಿಗೆ ಯಾವುದೇ ರೀತಿಯಲ್ಲಿ ಅಧಿಕಾರ ಬೇಕು. ಹಾಗಾಗಿ ಅವರು ಅಧಿಕಾರಕ್ಕೋಸ್ಕರ ಈ ಉದ್ಘಾಟನೆ ಚುನಾವಣೆಯನ್ನು ಗೆಲ್ಲಕ್ಕೆ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಪೂಜೆಗೆ ಹೋಗೋದಿಲ್ಲ ಅನ್ನುವ ನಿರ್ಣಯ ತೆಗೆದುಕೊಂಡಿದ್ದು ನಿಮ್ಗೆ ಖುಷಿ ಆಯ್ತಾ, ಬೇಜಾರಾಯ್ತಾ, ಅಥವಾ ಏನೂ ಆಗ್ಲಿಲ್ವಾ? ನಮಗೆ ನಾನು ಹೇಳಿದ್ನಲ್ಲ, ಅದರಿಂದ ಮುಸಲ್ಮಾನ್ ಸಮುದಾಯಕ್ಕೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಅದಕ್ಕೆ ಅದಕ್ಕಿಂತ ಮುಂಚೆ ಮಂದಿರ ಕಟ್ಟಲಿಕ್ಕೆ ಕಾಂಗ್ರೆಸ್ನವರೇ ಅನುಕೂಲ ಮಾಡಿಕೊಟ್ಟಿದ್ದಲ್ಲ. ಅಕಸ್ಮಾತ್ ಪೂಜೆಗೆ ಹೋಗಿದ್ರೆ ಒಂದು ಮುಸ್ಲಿಂ ಓಟು ಕಡಿಮೆ ಆಗ್ತಿರ್ಲಿಲ್ವಾ? ಅದಕ್ಕೆ ನಾವು ಹೇಳ್ತಿರೋದು ಪ್ರಕೃತಿ ಇದೆ. ಇಲ್ಲ, ಪ್ರಕೃತಿ ಇದೆ. ಆ ಪ್ರಕೃತಿಯ ನಿರ್ಣಯನೇ ಬೇರೆ ಇರುತ್ತೆ. ನಾವು ಕೊಡೋ ತೀರ್ಮಾನಕ್ಕಿಂತ ಪ್ರಕೃತಿನೇ ಅವ್ರಿಗೆ ಹೋಗಿಲ್ದಂಗೆ ಮಾಡ್ಬಿಡ್ತಲ್ಲ. ಯಾವ ಪ್ರಕೃತಿ? ದೇವ್ರ ಅನ್ನೋದೊಂದು ಯೂನಿವರ್ಸಲ್ ಪವರ್ ಇದೆಯಲ್ಲ, ಆ ಯೂನಿವರ್ಸಲ್ ಪವರೇ ಇವತ್ತು ಹೋಗ್ದಿಲ್ದಂಗೆ ಮಾಡಿರೋದು. ಯೂನಿವರ್ಸಲ್ ಪವರೇ ಮುಂದಿನ ದಿನಗಳಲ್ಲಿ ನಮ್ಮಿಂದ ಮಸೀದಿಯನ್ನು ಕಿತ್ಕೊಂಡ್ರಲ್ಲ, ಅದನ್ನೇ ಇವರಿಗೆ ಅಧಿಕಾರ ಸಿಗ್ದಿಲ್ದಂಗೆ ಮಾಡ್ಬೋದು ಬಿಜೆಪಿ ಅವರಿಗೆ.
ಇದು ಕಾಲ್ಪನಿಕ ವಿಷಯಗಳ ಮೇಲೆ ಚರ್ಚೆ ಮಾಡ್ತಾ ಇಲ್ಲ ನಾವು ರಿಯಾಜ್, ಗ್ರೌಂಡ್ ರಿಯಾಲಿಟಿ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಕಮ್ ಟು ದ ವರ್ಲ್ಡ್. ಈಗ 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 ಏನಾಗಿದೆ? ವಾಸ್ತವಾಂಶಗಳಿಗೆ ಬನ್ನಿ. ಅಲ್ಲ ಈಗ ಏನಾಗಿದೆ? ವಾಸ್ತವಾಂಶಗಳಿಗೆ ಬನ್ನಿ, ದಯವಿಟ್ಟು ವಾಸ್ತವಾಂಶಗಳಿಗೆ ಬನ್ನಿ. ಈಗ ಏನಾಗಿದ್ದು? ಈಗ ನಾವು ಹೋಗಲ್ಲ ಅಂತ ಮುಸಲ್ಮಾನರು ನೀವು ರಾಮ ಮಂದಿರ ಉದ್ಘಾಟನೆಗೆ ಹೋಗ್ಬಾರ್ದಂತ ಎಲ್ಲೂ ಒತ್ತಡ ಹಾಕಿಲ್ಲಲ್ಲ. ಒತ್ತಡ ಹಾಕಿಲ್ಲ ರೀ, ಆದರೂ ಇಂಥದ್ದೊಂದು ನಿರ್ಣಯ ತಗೊಂಡಿದ್ದಾರೆ. ನಾನು ಆಸ್ ಅ ವೋಟರ್ ನಿಮ್ಮ ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ನಿರ್ಣಯದಿಂದ ಕಾಂಗ್ರೆಸ್ಸಿಗೆ ಮುಸ್ಲಿಂ ಓಟುಗಳು ಮತ್ತಷ್ಟು ಗಟ್ಟಿಯಾದವಾ ನಮಗೆ ಅಥವಾ ಏನು ಡಿಫರೆನ್ಸ್ ಆಗೋದಿಲ್ವಾ? ಅದು ನನ್ನ ಪ್ರಶ್ನೆ ಇರೋದು. ಯಾಕಂದ್ರೆ ಕಾಂಗ್ರೆಸ್ ಓಟ್ ಈಗ ನೋಡಿ, ಕಾಂಗ್ರೆಸ್ ಓಟ್ 100% ಅದೆಷ್ಟಿತ್ತು ಅಷ್ಟಿರುತ್ತೆ. ಈಗ ಸ್ಮೃತಿ ಇರಾನಿ ಅವರು ಮದೀನಾ ಮುನವ್ವರ ಹೋಗಿ ಬಂದ್ರಲ್ಲ, ಅವ್ರದ್ದು ಈಗ ಹೋಗಿದ ತಕ್ಷಣನೇ ಇದು ಬಿಜೆಪಿ ಓಟ್ ಹೈಯೆಸ್ಟ್ ಆಗ್ಬಿಡ್ತಾ? ಮುಸಲ್ಮಾನ ಹೋಲಿಕೆ ಆಯ್ತಾ ಅವರಿಗೆ? ಬಿಜೆಪಿಗೆ ಅದು ಮ್ಯಾಟ್ರ್ ಅಲ್ರಿ, ಕಾಂಗ್ರೆಸ್ಸಿಗೆ ಇದು ಮ್ಯಾಟ್ರು. ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಮತ್ತೆ ಹಂಗೆ ಅದನ್ನು ಅದಕ್ಕೆ ಕಾಂಗ್ರೆಸ್ನವ್ರಿಗೆ ಇದು ಮ್ಯಾಟ್ರೇ ಅಲ್ಲ ಈಗ. ಯಾಕಂದ್ರೆ ಅವ್ರದ್ದೇನು ವೋಟ್ ಬ್ಯಾಂಕಿಂಗ್ ಇದೆಯೋ ಅದು ಕಾಂಗ್ರೆಸ್ನವರು ಸೆಕ್ಯುಲರ್ ಪಾರ್ಟಿ ಅಂತ ಒಂದು ಇದು ಇದೆ, ಹಾಗಾಗಿ ಅದು ಅವ್ರ ವೋಟ್ ಬ್ಯಾಂಕಿಂಗ್ ಇದ್ದೇ ಇರುತ್ತೆ. ಬಿಜೆಪಿಯಲ್ಲಿ ಈಗ ಅವರು ಮದೀನಾ ಮುನವ್ವರ ಹೋಗಿ ಬಂದ್ರು ಅವ್ರ ವೋಟ್ ಬ್ಯಾಂಕಿಂಗ್ ಎಷ್ಟಿದೆಯೋ ಅಷ್ಟೇ ಇರುತ್ತೆ. ರಿಯಾಜ್ ಅವರೇ, ಪಾಲಿಟಿಕ್ಸ್ ನಡೆಯೋದು ಪರ್ಸೆಪ್ಷನ್ನ ಆಧಾರದ ಮೇಲೆ. ಈಗ ವೋಟ್ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ 3 ತಿಂಗಳ ನಂತರ ಗೊತ್ತಾಗಲಿ. ಆದರೆ ಕಾಂಗ್ರೆಸ್ನವ್ರು ಇವತ್ತೇನು ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದಾರೆ ಅದರ ವ್ಯತಿರಿಕ್ತವಾಗಿ ಹೋಗುವ ನಿರ್ಣಯವನ್ನು ತೆಗೆದುಕೊಂಡಿದ್ರೆ ಮುಸ್ಲಿಂ ಸಮುದಾಯ ಅದಕ್ಕೆ ಹೇಗೆ ಪ್ರತಿಸ್ಪಂದನೆ ಕೊಡ್ತಾ ಇತ್ತು? ತುಂಬ ನೇರವಾಗಿ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ಹೋಗಬೇಕೋ ಬೇಡವೋ ಸಿದ್ಧಾಂತ ಅದು ಪಕ್ಕದಲ್ಲಿಡಿ. ಒಬ್ಬ ಸಾಮಾನ್ಯ ಮುಸ್ಲಿಂ ಇದನ್ನು ಒಪ್ಕೊಳ್ತಾ ಇದ್ನ ಅಥವಾ ಒಪ್ಕೊಳ್ತಾ ಇರಲಿಲ್ವಾ? ಕಾಂಗ್ರೆಸ್ನ ದ್ವಂದ್ವ ಇರೋದು ಅಲ್ಲೇ. ಮುಸ್ಲಿಂ ಸಮುದಾಯ ನಮ್ಮನ್ನು ಒಪ್ಕೊಳ್ಳಲ್ವಾ ಅನ್ನುವ ದ್ವಂದ್ವದಲ್ಲೇ ಕಾಂಗ್ರೆಸ್ ಹೋಗದಿರುವ ನಿರ್ಣಯವನ್ನು ತೆಗೆದುಕೊಂಡಿದೆ ಅಂತ ನನಗನ್ಸುತ್ತೆ. ಖಂಡಿತ ಇಲ್ಲ. ನೀವು ಮುಸ್ಲಿಂ ಸಮುದಾಯ ಕೇಳೋಕ್ಕಿಂತನೂ ಇದು ಹೆಚ್ಚಾಗಿ ಕಾಂಗ್ರೆಸ್ನವರಿಗೆ ಕೇಳಬೇಕು. ಕಾಂಗ್ರೆಸ್ ಪಕ್ಷದಲ್ಲಿರೋರಿಗೆ, ಅವರು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೇಳಿದ್ರೆ ಅವರು ಉತ್ತರ ಕೊಡ್ತಾರೆ. ಇಲ್ಲ, ಅವರು ಒನ್ ವೇ ಕಮ್ಯುನಿಕೇಶನ್ಗೆ ಬಂದುಬಿಟ್ಟಿದ್ದಾರೆ. ಈಗ ಪ್ರೆಸ್ ನೋಟ್ ಬಿಡುಗಡೆ ಮಾಡ್ತಾರೆ. ಅವರು ಇಷ್ಟು ಗೊಂದಲದಲ್ಲಿದ್ದಾರೆ. ಹೋಗ್ತೀವಿ ಅಂತ ಹೋಗಲ್ಲ ಅಂತ ಹೇಳಿದರೆ ಹಿಂದೂಗಳು ಬೇಸರಗೊಳ್ಳುತ್ತಾರೆ, ಹೋಗ್ತೀವಿ ಅಂತ ಹೇಳಿದರೆ ಮುಸ್ಲಿಮರು ಬೇಸರಗೊಳ್ಳುತ್ತಾರೆ. ಹೀಗಾಗಿ ಮಾತನಾಡದೇ ಇರೋದು ಲೇಸು ಅನ್ನುವ ತೀರ್ಮಾನಕ್ಕೆ ಕಾಂಗ್ರೆಸ್ ಬಂದಂತಿದೆ. ಅಷ್ಟೇ ಮಾತಾಡ್ತೀನಿ. ಉಳಿದ ಅತಿಥಿಗಳನ್ನು ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.